ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈಗಾಗಲೇ ನಾವು ನೋಡಿ ಎಷ್ಟು ಬೇಗ ಬಂತು. 6 ತಿಂಗಳನ್ನ ಕಳೆದ್ಬಿಟ್ವಿ. ಆಗಸ್ಟ್ 6 ತಿಂಗಳಾಯ್ತು. ಸೆಪ್ಟೆಂಬರ್ ಅಕ್ಟೋಬರ್ ಬಂತಂದ್ರೆ ಫಸ್ಟ್ ಟೈಮ್ ಎಕ್ಸಾಮಿನೇಷನ್ ಬಂತು. ಈಗ ನಮ್ಮ ಜವಾಬ್ದಾರಿಗಳು ತುಂಬಾ ಇದೆ. ಬರೀ ಸ್ಕೂಲ್ ಬಂದು ಹೋಗೋದು, ಬ್ಯಾಗ್ ತಗೊಂಡೋಗಿ ಮನೇಲಿ ಇಟ್ಬಿಡೋದು ಅಷ್ಟೇ ಅಲ್ಲ. ಮಾನಸಿಕವಾಗಿ ನೀವು ರೆಡಿ ಆಗ್ಬೇಕಾಗ್ತದೆ, ದೈಹಿಕವಾಗಿ ರೆಡಿ ಆಗ್ಬೇಕಾಗ್ತದೆ, ಮತ್ತೆ ಒನ್ ವೇ ಮೈಂಡ್ ಇರ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಿಮ್ ಮೈಂಡ್ ಅನ್ನ ಬೇರೆ ಕಡೆ ಡೈವರ್ಟ್ ಮಾಡಕ್ ಹೋಗ್ಬೇಡಿ. ಎಲ್ಲಾ ಚೆನ್ನಾಗಿರ್ತದೆ, ಕಳ್ಕೊಂಡಾಗ ಅದ್ರ ಬೆಲೆ ಗೊತ್ತಾಗ್ತದೆ. ಆದ್ರಿಂದ ನೀವ್ ಯಾರು ಕಳ್ಕೊಳ್ಳೋದ್ ಬೇಡ, ಪಡ್ಕೊಳ್ಳೋ ಕಡೆಗೆ ಗಮನ ಹರಿಸ್ಬೇಕಾಗ್ತದೆ. ಆದ್ರಿಂದ ನೀವೆಲ್ಲಾನು ಒಂದು ಗುರಿ ಇಟ್ಕೋಬೇಕು, ಗುರಿ ತಲುಪಬೇಕು, ಸಾಧನೆ ಮಾಡ್ಬೇಕು. ಆಕಸ್ಮಿಕವಾಗಿ ಭೂಮಿ ಮೇಲೆ ಹುಟ್ಟಿದ್ದೀವಿ. ಸಾವು ಅನ್ನೋದು ಖಚಿತ. ಯಾವ ಟೈಮ್ ಬರ್ತದೋ ಯಾವ ಟೈಮ್ ಹೋಗ್ತದೋ ಗೊತ್ತಿಲ್ಲ. ಈಗೆಲ್ಲ ನೀವು ಚಿಕ್ಕ ಮಕ್ಕಳಲ್ಲಿ ಕೇಳಿರ್ತೀರಲ್ಲ, ಕಣ್ಣೆ ಮುಚ್ಚೆ ಕಾಡೆ ಗೋಳೆ ಉದ್ದಿನ ಮೂಟೆ ಉರ್ಲೆ ಹೋಯ್ತು, ನಮ್ಮಯ್ಯ ಅಕ್ಕಿ ನಿಮ್ಮಯ್ಯ ಅಕ್ಕಿ ಬಿಟ್ಟೆ. ಅರ್ಥ ಹೇಳ್ರಪ್ಪ ಯಾರಾದ್ರೂ ಒಬ್ರು ನಿಂತ್ಕೊಂಡು. ಕಣ್ಣೆ ಮುಚ್ಚೆ ಕಾಡೆ ಗೋಳೆ ಉದ್ದಿನ ಮೂಟೆ ಉರ್ಲೆ ಹೋಯ್ತು, ನಮ್ಮಯ್ಯ ಅಕ್ಕಿ ನಿಮ್ಮಯ್ಯ ಅಕ್ಕಿ ಬಿಟ್ಟೆ. ಇದ್ರ ಅರ್ಥ ಏನ್ ಹೇಳಿ? ನೀವೆಲ್ಲ 10ನೇ ಕ್ಲಾಸ್ ಅಂದ್ರೆ 6, 10, 16 ವರ್ಷಕ್ಕೆ ಬಂದಿದ್ದೀರಾ. 9ನೇ ಕ್ಲಾಸ್ ಆದ್ರೆ 13, 14 ವರ್ಷಕ್ಕೆ ಬಂದಿದ್ದೀರಾ. 100 ಸಲ ಇದನ್ನ ಹೇಳಿದಿರಲ್ವಾ ನೀವು? ಕಣ್ಣೆ ಮುಚ್ಚೆ ಕಾಡಗೋಳಿ, ಕಣ್ಣು ಮುಚ್ಕೊಂಡು ಬಿಡೋಷ್ಟರಲ್ಲಿ ಕಾಡಗೋಳಿ ಮಶಾಣದ ಕಾಂಪೌಂಡ್ ಬಂದ್ಬಿಡ್ತಂತೆ. ಕಣ್ಣೆ ಮುಚ್ಚೆ ಕಾಡೆಗೋಳಿ, ಉದ್ದಿನ ಮೂಟೆ ಅನ್ನೋದು ನಮ್ಮ ದೇಹ. ಉದ್ದಿನ ಮೂಟೆ ಉರುಳೇ ಹೋಯ್ತು. ಎಷ್ಟು ಬೇಗ ನೋಡ್ರಿ ಸಾವು ಬಂದ್ಬಿಡ್ತು. ಉದ್ದಿನ ಮೂಟೆ ಉರುಳೇ ಹೋಯ್ತು, ನಮ್ಮಯ್ಯ ಅಕ್ಕಿ ನಿಮ್ಮಯ್ಯ ಅಕ್ಕಿ ಬಿಟ್ಟೆ. ನೋಡ್ರಿ, ನೋಡೋದಕ್ಕೆ ಸಿಂಪಲ್, ಆಡೋದಕ್ಕೆ ನಾವೆಲ್ಲ ಅದನ್ನ ಉಪಯೋಗಿಸ್ಕೊಳ್ತೀವಿ. ಅಂದ್ರೆ ನಮ್ ಹಿರೀಕರು ಎಷ್ಟು ಅರ್ಧ ಗರ್ಭಿತವಾಗಿ ಅದನ್ನ ಹೇಳಿದ್ದಾರೆ. ಅದರಿಂದ ಪ್ರತಿಯೊಂದನ್ನು ನೀವು ಯೋಚನೆ ಮಾಡ್ಬೇಕಾಗ್ತದೆ. ಬರೀ ಸ್ಕೂಲ್ ಬಂದು ಹೋಗ್ಬಿಡೋದಲ್ಲ, ಸಂಸ್ಕಾರ ಸಂಸ್ಕೃತಿ ಕಲಿಬೇಕಾಗ್ತದೆ, ಗೌರವ ಕೊಡೋದನ್ನ ಕಲಿಬೇಕಾಗ್ತದೆ, ನಿಮ್ ತಂದೆ ತಾಯಿಗಳ ಋಣ ತೀರ್ಸೋದನ್ನ ಕಲಿಬೇಕಾಗ್ತದೆ. ಗುರಿ ಇಲ್ಲದೆ ಸತ್ರೆ ಯಾರು ನಿಮ್ಮನ್ನ ರೆಕಾಗ್ನೈಸ್ ಮಾಡೋದಿಲ್ಲ. ಈಗ ನಿಮ್ ಮುಂದೆ ನಾನು ಕೂತಿದ್ದೀನಿ, ಕೃಷ್ಣಪ್ಪ ಅವ್ರು ಇದ್ರಪ್ಪ, ಬಿಳೆಕಳ್ಳಲ್ಲಿ ಸ್ಕೂಲ್ ಮಾಡಿದ್ರಪ್ಪ, 106 ಜನಕ್ಕೆ ವಿದ್ಯೆ ಕೊಟ್ರಪ್ಪ, ಬುದ್ಧಿವಂತರಾದ್ರು, ಡಾಕ್ಟರ್ಗಳಾದ್ರು, ಇಂಜಿನಿಯರ್ಗಳಾದ್ರು. ಇದು ಗುರ್ತು. ಹಂಗೆ ಗುರ್ತು. ನಂತರನೇ ನೀವು ಮನುಷ್ಯರು. ಹುಟ್ಟುತ್ತಾ ಮನುಷ್ಯ ಯಾರು ಶ್ರೀಮಂತನೂ ಅಲ್ಲ, ಬಡವನೂ ಅಲ್ಲ, ಅವಿದ್ಯಾವಂತನೂ ಅಲ್ಲ, ಏನೂ ಅಲ್ಲ. ಬರೀ ಕೈಯಲ್ಲೇ ನಾವು ಹುಟ್ಟೋದು. ಇದ್ರ ಮಧ್ಯೆ ತಾನೇ ನಾವು ಏನೆಲ್ಲ ಸಿಗ್ಬೇಕಂತ ಹೋರಾಟಗಳು ಮಾಡಿ ಗಳಿಸಿದ್ದನ್ನೆಲ್ಲ ಗಳಿಸ್ಕೊಂಡು ಅನುಭವಿಸಿ ಬಿಟ್ಟು ಹೋಗೋವಾಗ ಬರೀ ಕೈಯಲ್ಲೇ ಬಿಟ್ಟು ಹೋಗೋದು. ಅದರಿಂದ ವಿಶಾಲವಾದ ಮನೋಭಾವವನ್ನು ಬೆಳೆಸ್ಕೊಳ್ರಿ. ಕೋತಿ ಕೊಂಬೆ ಮೇಲೆ ಕೂತಿರ್ತದೆ, ಬಟ್ ನೀವು ಎಷ್ಟೇ ಡಿಸ್ಟರ್ಬ್ ಮಾಡಿ ಅದು ಕೈ ಬಿಟ್ಬಿಡ್ತದ. ಕೊಂಬೆನ ಕೂತ್ಕೊಂಡೇ ಇರ್ತದೆ. ನೀವು ಎಷ್ಟೇ ಚೇಷ್ಟೆ ಮಾಡಿ, ಮತ್ತೆ ಅದು ಎಷ್ಟೇ ಚೇಷ್ಟೆ ಮಾಡ್ಲಿ, ಕೋತಿ ಕಣ್ಣು ಕೊಂಬೆ ಮೇಲೆ ಅಂತ. ಹಂಗೆ ನಿಮ್ಮ ಮನಸ್ಸೆಲ್ಲ ಎಲ್ಲಿರ್ಬೇಕು? ವಿದ್ಯೆ ಮೇಲೆ ಇರ್ಬೇಕು, ಕಲಿಬೇಕು, ಚೇಷ್ಟೆಗಳನ್ನ ಬಿಡ್ಬೇಕು. ಅರ್ಥ ಆಯ್ತೇನಾ? ಚೇಷ್ಟೆಗಳನ್ನ ಬಿಡ್ಬೇಕು. ಕ್ಯಾಮ್ರಾದಲ್ಲಿ ನೀಟಾಗಿ ನೋಡ್ಕೊಂಡು ಕೂತ್ಕೊಳ್ತಾ ಇರ್ತೀವಿ. ಅದರಿಂದ ಚೇಷ್ಟೆಗಳನ್ನ ಬಿಡ್ಬೇಕು. ಬಿಫೋರ್ ಇಂಡಿಪೆಂಡೆನ್ಸ್ ಸಾಕ್ಷರತಾ ಪ್ರಮಾಣ ತುಂಬಾ ಕಮ್ಮಿ ಇತ್ತು, ಮತ್ತೆ ಅವಕಾಶಗಳೇ ಇರ್ಲಿಲ್ಲ ನಮ್ಗೆ. ಈ ತರ ಕೂತ್ಕೊಂಡು ನಿಮ್ ಮುಂದೆ ಮಾತಾಡೋದಾಗ್ಲಿ ಅಥವಾ ನೀವು ವಿದ್ಯೆಕ ಅವಕಾಶಗಳೇ ಇರ್ಲಿಲ್ಲ. ಈಗ ಸ್ವತಂತ್ರ ಬಂದ್ಮೇಲೆ ಅವೆಲ್ಲ ಅವಕಾಶಗಳು ಬಂದಿದೆ. ಮೀಸಲಾತಿ ಬಂದ್ಮೇಲೆ ಎಲ್ಲಾ ಜಾತಿ ಜನಾಂಗಕ್ಕೂ ಅತ್ಯಂತ ಹೆಚ್ಚು ಸಾಕ್ಷರತಾ ಪ್ರಮಾಣ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ. 89% ಇದೆ. ಒಟ್ಟಾರೆ ನಮ್ಮ ಕರ್ನಾಟಕದ ಸಾಕ್ಷರತೆ ಪ್ರಮಾಣ 75% ಇದೆ. ತಮಿಳುನಾಡು 75% ಇದೆ. ಈ ತಮಿಳುನಾಡು 80% ಇದೆ. ಆಂಧ್ರ ಪ್ರದೇಶ 75, ನಮ್ಮ ಕರ್ನಾಟಕದಷ್ಟೇ ಇದೆ. ಅತ್ಯಂತ ಸಾಕ್ಷರತಾ ಕಮ್ಮಿ ಇರೋದು ಯಾದಗಿರಿ, ರಾಯಚೂರು ಜಿಲ್ಲೆ ಯಾದಗಿರಿ ಅತ್ಯಂತ ಸಾಕ್ಷರತಾ ಪ್ರಮಾಣ ಕಮ್ಮಿ ಇರೋದು. ಆಯ್ತಾ? ಆಮೇಲೆ ಅತ್ಯಂತ ಹೆಚ್ಚಿಗೆ ಹತ್ತಿ ಬೆಳೆಯುವಂತ ಜಿಲ್ಲೆ ಯಾವುದು? ಹಾವೇರಿ. ಹಾವೇರಿ ಅಂದ್ರೆ ಕಪ್ಪು ಮಿಶ್ರಿತ ಮಣ್ಣಿದೆ, ಹೆಚ್ಚಿಗೆ ಬೆಳೆಯುವಂತದ್ದು ಹಾವೇರಿ. ಅತ್ಯಂತ ಹೆಚ್ಚಿಗೆ ಕಬ್ಬು ಸಕ್ಕರೆ ಉತ್ಪಾದನೆ ಮಾಡೋದು ಯಾವ ಜಿಲ್ಲೆ? ಬೆಳಗಾಂ ಜಿಲ್ಲೆ. ಅತ್ಯಂತ ಹೆಚ್ಚಿಗೆ, ಬಿಕಾಸ್ ಅಲ್ಲಿ 6 ನದಿಗಳು ಹರಿತವೆ. ಘಟಪ್ರಭಾ,
ಮಲಪ್ರಭಾ, ತುಂಗಭದ್ರಾ, ತುಂಗ, ಭದ್ರಾ, ಇನ್ನ ಒಂದ್ 3 ಟೋಟಲ್ 6 ನದಿಗಳು ಹರಿತವೆ. ಅದು ಬಹಳ ಸಮೃದ್ಧಿಯಾಗಿದೆ. ಇದು ಮಿಲ್ಕ್ ಪ್ರೊಡಕ್ಷನ್ ಯಾವ ಜಿಲ್ಲೆ ಅತಿ ಹೆಚ್ಚು? ಮಿಲ್ಕ್ ಹಾಲು ಉತ್ಪಾದನೆ ಯಾವ ಜಿಲ್ಲೆ ಹೆಚ್ಚಿಗೆ ಇರೋದು? ಬೆಳಗಾಮು, ಕೋಲಾರ, ಮಂಡ್ಯ. 25ರಿಂದ 26 ಲಕ್ಷ ಉತ್ಪಾದನೆ, ಹಾಲು ಉತ್ಪಾದನೆ ಮಾಡುವಂತ ಸದಸ್ಯರು ಅಂದ್ರೆ ಹೈನುಗಾರಿಕೆಯಲ್ಲಿ ಕರ್ನಾಟಕದಲ್ಲಿ ತೊಡಗಿರೋದೆಷ್ಟು? 25ರಿಂದ 26 ಲಕ್ಷ. ಸಹಕಾರ ಮಂಡಳಿ, ಹಾಲು ಸಹಕಾರ ಮಂಡಳಿಯಲ್ಲಿ ಉದ್ಯೋಗದ ಅವಕಾಶಗಳಿರೋದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ 1 ಲಕ್ಷ ಉದ್ಯೋಗ. ಲೆಕ್ಕ ಹಾಕೊಳ್ರಿ ರೈತ ಎಷ್ಟು ಈ ದೇಶದ ಬೆನ್ನೆಲುಬು ಆಗಿದ್ದಾನೆ ಅನ್ನೋದಕ್ಕೆ. ಅದರಿಂದನೇ ರೈತ ಈ ದೇಶದ ಬೆನ್ನೆಲುಬು ಅಂತ ಕರೆಯೋದು. ನಮ್ಗೆ ಅಕ್ಕಿ ಸಪ್ಲೈ ಮಾಡೋದು ಜಿಲ್ಲೆ ಯಾವುದು? ಕೊಪ್ಪಳ, ರಾಯಚೂರು ಡಿಸ್ಟಿಕ್ ಕೊಪ್ಪಳ. ಅಕ್ಕಿ ಸಪ್ಲೈ ಮಾಡೋದು ತೊಗರಿ ಯಾವುದು? ರಾಯಚೂರು ಜಿಲ್ಲೆನೆ. ಕಲಬುರ್ಗಿ ತೊಗರಿ ಸಪ್ಲೈ. ಇವೆಲ್ಲ ತಿಳ್ಕೊಬೇಕಾಗ್ತದೆ. ಜನರಲ್ ನಾಲೆಡ್ಜು ನಿಮ್ಮಲ್ಲಿ ಬರ್ಬೇಕು. ಯಾವ್ಯಾವ ಜಿಲ್ಲೆಯಲ್ಲಿ ಏನೇನ್ ಬೆಳಿತೀವಿ, ಅಲ್ಲಿನ ಕಸುಬುಗಳೇನು, ಉಪಕಸುಬುಗಳೇನು. 1 ಕೋಟಿ ಕುಟುಂಬ ಅಗ್ರಿಕಲ್ಚರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು. ಕರ್ನಾಟಕದ ಜನಸಂಖ್ಯೆಯಲ್ಲಿ 1 ಕೋಟಿ ಕುಟುಂಬ. ಈಗ ಆ 1 ಕೋಟಿ ಕುಟುಂಬ ದುಡ್ದು ಹಾಕದೇ ಇದ್ರೆ ಏನ್ ತಿಂತೀವಿ ನಾವು? ಇಡೀ ಕರ್ನಾಟಕದಲ್ಲಿ ITBT ಅವರು ಇರ್ತಕ್ಕಂಥದ್ದು 15ರಿಂದ 20 ಲಕ್ಷ ಜನ ಅಷ್ಟೇನೆ. ಈಗ ಹತ್ತತ್ರ 7 ಕೋಟಿ ನಮ್ ಜನಸಂಖ್ಯೆ ಕರ್ನಾಟಕದ್ದು. ITBT ಯಲ್ಲಿರೋರೆಷ್ಟು? 15ರಿಂದ 20 ಲಕ್ಷ ITBT ಅವರು ಇರ್ತಕ್ಕಂಥದ್ದು. ಅದು ನಮ್ಮ ನಗರ ವ್ಯಾಪ್ತಿ, ಬೆಂಗಳೂರು ಇಂಥ ನಗರ ವ್ಯಾಪ್ತಿಗಳಲ್ಲೇ ವಾಸ ಮಾಡ್ತಾ ಇರೋದು. ಇನ್ನ ಮಿಗಿಲೋದರೆಲ್ಲ ಹಳ್ಳಿಗಾಡು ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರಿಂದ ITBT ಅವರು ಹೆಚ್ಚ, ರೈತರು ಹೆಚ್ಚ? ಯಾವುದೇ ಕಾರಣಕ್ಕೂ ರೈತರಿಗೆ ನೀವು ರೆಸ್ಪೆಕ್ಟ್ ಕೊಡಿ. ITBT ಅಲ್ಲಿ ದುಡ್ಡು ಬರ್ತದೆ ಅಂತ ದುಡ್ಡು ತಿನ್ನಕ್ ಆಗ್ತದ? ದುಡ್ಡು ತಿನ್ನಕ್ ಆಗೋದೇ ಇಲ್ಲ. ರೈತ ಬೆಳಿಬೇಕು, ನಮ್ಗೆ ಕೊಡಬೇಕು, ನಾವು ನೀವೆಲ್ಲ ತಿನ್ಬೇಕು. ಅದರಿಂದ ರೈತರಿಗೆ ಗೌರವ ಕೊಡೋದನ್ನ ಕಲಿಬೇಕು. ಬಹಳಷ್ಟು ಸ್ವತಂತ್ರ ಬಂದ ಮೇಲೆ ಬಹಳಷ್ಟು ಆಧುನೀಕರಣ ಪ್ರತಿಯೊಂದು ಕ್ಷೇತ್ರದಲ್ಲೂ, ವಿಜ್ಞಾನ ಕ್ಷೇತ್ರದಲ್ಲಿರ್ಬೋದು, ಕೃಷಿ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ, ಸಂಶೋಧನಾ ಕ್ಷೇತ್ರದಲ್ಲಿ, ಪ್ರತಿಯೊಂದು ಯಂತ್ರೋಪಕರಣಗಳ ಉತ್ಪಾದನೆ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಸ್ವತಂತ್ರ ಬಂದ ಮೇಲೆ ನಮ್ಮ ಹಿರಿಯರು ಮಾಡಿಟ್ಬಿಟ್ಟು ಹೋಗಿದ್ದಾರೆ. ಆದ್ರಿಂದ ನೀವೆಲ್ಲನೂ ಗುರಿ ದೊಡ್ಡದಾಗಿರ್ಲಿ, ಜನರಲ್ ನಾಲೆಡ್ಜ್ ನಿಮ್ಮಲ್ಲಿ ಬರಲಿ. ಹೇಳಿದ ತಕ್ಷಣ ಪಟ 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 ಅಂತ ಹೇಳ್ಬೇಕು ನೀವು. ಆ ಒಂದು ಮನೋಭಾವನ ಬೆಳೆಸ್ಕೊಳ್ಳಿ. ಏನು ಬೇಡ, ಇವತ್ತಿಂದ ಸ್ಟಾರ್ಟ್ ಮಾಡಿ. 1 ದಿನಕ್ಕೆ 5 ಕಲೀರಿ ಸಾಕು. ಜನರಲ್ ನಾಲೆಡ್ಜ್ 5 ತಿಂಗಳಿಗೆ ಎಷ್ಟಾಯ್ತು? 150 ಆಯ್ತು. 2 ತಿಂಗಳಿಗೆ ಎಷ್ಟು? 300 ಆಯ್ತು. ನೋಡ್ರಿ, ನಿಮ್ ಮಾರ್ಕ್ಸ್ಗೂ ಬರ್ತದೆ, ನಿಮ್ಮ ಮೈಂಡ್ನು ಅಭಿವೃದ್ಧಿ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಅದರಿಂದ ಜನರಲ್ ನಾಲೆಡ್ಜ್ ಕಡೆನೂ ಗಮನ ಕೊಡಿ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆನೂ ಗಮನ ಕೊಡಿ. ನೀವು ಬಂದಿರ್ತಕ್ಕಂಥ ದಾರಿ ಒಳ್ಳೇದಾಗ್ಲಿ. ನೀವೆಲ್ಲ ನಾನು ಹಲವಾರು ಬಾರಿ ನಾನು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ನೀವೆಲ್ಲ ಅಮೂಲ್ಯವಾದ ಜ್ಯೋತಿಗಳು, ಬೆಳಕನ್ನ ಕೊಡ್ತಕ್ಕಂಥ ಅಮೂಲ್ಯವಾದ ಜ್ಯೋತಿಗಳು. ನಿಮ್ಮ ಮನೆಗೆ ನಿಮ್ಮನ್ನು ನಂಬ್ಕೊಂಡಿದ್ದಾರೆ. ಯು ಡೋಂಟ್ ಫರ್ಗೆಟ್ ದಟ್ every parents sacrifice everything for your future, waiting for your
watching for your dream, your futures, your parents. That is why you are all take challenge. Yes, I can do. Age of 25, I reached I reached the goal, and I complete the what I believed, that that much of education I fulfill my life. Like that, you take a challenge. Everything possible, but involvement is important. ಅರ್ಥ ಆಯ್ತೇನೋ ಪ್ರೇಮ್? ಇನ್ವಾಲ್ವ್ಮೆಂಟ್ ಬೇಕು. ವಿತೌಟ್ ಇನ್ವಾಲ್ವ್ ಯಾವ ಕೆಲ್ಸನೂ ನಮ್ ಕೈಯಲ್ಲಿ ಆಗೋದಿಲ್ಲ ಅನ್ನೋದಿಲ್ಲ. ಎಲ್ಲ ಮನುಷ್ಯನ ತಾನೇ ಬಾಳೋದು. ಬಟ್ ನಿಮ್ಮಲ್ಲಿ ಚಾಲೆಂಜ್ ಇರ್ಬೇಕು. ಎಸ್, ಐ ಕ್ಯಾನ್ ಡೂ. ಐ ರೀಚ್ಡ್ ದಿಸ್ ಮಚ್ ಆಫ್, ಐ ರೀಚ್ಡ್ ಮೈ ಗೋಲ್. ನಿಮ್ಮಲ್ಲಿ ಏನೋ ಸ್ಪೀಡ್ ಇರ್ಬೇಕು, ನಗ್ತಾ ಇರ್ಬೇಕು. ಬರೀ ತೀಟೆ ಮಾಡಿ ಟೀಚರ್ಗಳು ತೊಂದರೆ ಕೊಟ್ಟು ಏನಪ್ಪಾ? ಅಲ್ಲ, ನೀನ್ ಹಿಂದೆ ಇರೋದು ನಿನ್ ಫ್ರೆಂಡ್ಗೆ ಹೇಳ್ತಾ ಇದ್ದೀನಿ. ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಬದುಕಿದೆ ನಿಮ್ಗೆ, ಬದುಕ್ ಕಟ್ಕೋಬೇಕು. ನಮ್ ತಾಯಿ ಏನೋ ನಿಮ್ಗೆ ಗೊತ್ತಾಗೋದಿಲ್ಲ. ಪ್ರಪಂಚದಲ್ಲಿ ನೀವೇನೇ ಮಾಡಿ, ಒಳ್ಳೇದೇ ಮಾಡಿ ಕೆಟ್ಟದೇ ಮಾಡಿ, ಒಪ್ಕೊಳ್ಳೋ ಅಂತ ಒಂದೇ ಒಂದು ವಸ್ತು ಅಂದ್ರೆ ತಾಯಿ. ಯು ಡೋಂಟ್ ಫರ್ಗೆಟ್ ದಟ್. ಅಂತ ತಾಯಿಯ ಕಣ್ಣಲ್ಲಿ ನೀವು ನೋವು ಕೊಟ್ಟು ನೀರ್ ಬರ್ಸಿದಾಗ ಖಂಡಿತವಾಗೂ ನಿಮ್ಗೆ ಅದು ನಮ್ಮ ಫ್ಯೂಚರ್ಗೆ ಒಳ್ಳೇದಾಗೋದಿಲ್ಲ. ನೀನಲ್ವೇನ ಜ್ಞಾನ ಪ್ರಕಾಶ ಬಂದಿದ್ದು? ಮನೆ ಬಿಟ್ಟು ಹೋಗೋದು ನೀನೇ ಅಲ್ವಾ? ಹಂಗೆಲ್ಲ ಹೇಳ್ಬಾರ್ದು ತಾಯಿ ತಂದೆಗೆ. ಅವ್ರು ಏನೆಲ್ಲ ಕಷ್ಟಪಟ್ಟು ನಿನ್ನ ಈ ಸ್ಕೂಲ್ಗೆ ಸೇರ್ಸಿದ್ದಾರೆ ಹೇಳು. ದಿಲೀಪ್ ಸ್ಕೂಲ್ಗೆ ಸೇರ್ಸಿದ್ರೆ ನನ್ನ ಮಗ ಚೆನ್ನಾಗಿ ಕಲಿತಾನೆ, ಅವನ ಬದುಕನ್ನು ಕಟ್ಕೊಳ್ಳಕ್ಕೆ ಶ್ರಮ ಪಡ್ತಾನೆ ಅಂತಾನೆ ಸೇರ್ಸಿರೋದು. ನೀನ್ ಅವ್ರಿಗೆ ಭಯ ಇಟ್ರೆ, ಸ್ಕೂಲ್ ಹತ್ರ ಬಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಹಂಗೆಲ್ಲ ಇಡ್ತಾರೇನೋ? ಇವತ್ತಿಗೆ ಲಾಸ್ಟ್ ಮಾಡಿಬಿಡು. ಅವೆಲ್ಲ ಬರಬಾರ್ದು. ನಾವೆಲ್ಲನೂ ಬೇಡುವವರಾಗಬಾರ್ದು, ಕೊಡುವವರಾಗ್ಬೇಕು. ಅಂದ್ರೆ ನೀವ್ ಇನ್ನೊಬ್ಬರಿಗೆ ಕೆಲಸ ಕೊಡುವಂತ ದಣಿಗಳಾಗ್ಬೇಕು ನೀವೆಲ್ಲ. ಈ ಇಂಡಿಪೆಂಡೆನ್ಸ್ ಕಳೆದ್ಬಿಡ್ಲಿ. ಕೆಲವೊಂದು ಫ್ಯಾಕ್ಟ್ರಿಗಳು ನಿಮ್ಗೆಲ್ಲ ವಿಸಿಟ್ ಅಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗಳನ್ನ ಕೆಲವು ಫ್ಯಾಕ್ಟ್ರಿಗಳಲ್ಲಿ ತಗೊಂಡೋಗಿ ನಿಮ್ಗೆ ವಿಸಿಟ್ ಮಾಡಿಸ್ತೀನಿ. ಅವಿದ್ಯಾವಂತರು ಆದ್ರೂ ಗಾರ್ಮೆಂಟ್ಸ್ ನಡೆಸ್ತಾರೆ, ಅವಿದ್ಯಾವಂತರು ಆದ್ರೂ ವೆಲ್ಡಿಂಗ್ ಶಾಪ್ ಇಟ್ಟವ್ರೆ, 4 ಜನಕ್ಕೆ ಕೆಲಸ ಕೊಟ್ಟವ್ರೆ. ಅದೇ ರೀತಿ ನೀವು ಬೇಡುವವರಾಗಬಾರ್ದು, ನೀಡುವವರಾಗಬೇಕು. ಸ್ವಾವಲಂಬಿ ಬದುಕನ್ನ ಕಟ್ಕೋಬೇಕು. ಸಮಾಜಕ್ಕೆ ಹಿತ ಆಗುವಂತ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಸಮಾಜ ಘಾತಕ ಕೆಲಸಗಳನ್ನ ನಾವ್ ಯಾರು ಮಾಡಕ್ ಹೋಗ್ಬಾರ್ದು. ಕೆಟ್ಟವರ ಸಂಘ ಮಾಡಬಾರ್ದು. ಈಗ ಪೊಲೀಸ್ ಇಲಾಖೆಯಿಂದ ಬಂದು ನಿಮ್ಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ರಲ್ಲ, ಗಾಂಜಾ ಬಗ್ಗೆ, ಡ್ರಗ್ಸ್ ಬಗ್ಗೆ. ಅದರಿಂದ ಸವಾಸ ದೋಷದಿಂದ ಅವೆಲ್ಲ ಬರ್ತವೆ. ಅವಕ್ಕೆಲ್ಲ ಆಸ್ಪದ ಮಾಡಬೇಡ್ರಿ. ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ನಿಮ್ಮ ಶಿಕ್ಷಣದ ಬಗ್ಗೆ ಮಾಡಬೇಕು, ನಮ್ಮ ಟೀಚರ್ಸು ನಿಮ್ಗೆ ಪ್ರೋತ್ಸಾಹ ಕೊಡ್ತಾರೆ, ನಾವು ಪ್ರೋತ್ಸಾಹ ಕೊಡ್ತೀವಿ. ನೀವ್ ಎಲ್ಲಾದ್ರೂ ಸಿಕ್ಕಿದಾಗ, ಸರ್ ನಾನು ಒಂದು ಬಿಸ್ನೆಸ್ ಮಾಡಿದ್ದೀನಿ ಸರ್, 4 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಅಂದ್ರೆ, ನೀವು ಅದಕ್ಕಿಂತ ಭಾಗ್ಯ ನಮ್ಗೆ ಇನ್ನೇನ್ ಬೇಕು ಹೇಳ್ರೋ? ಅದಕ್ಕಿಂತ ಭಾಗ್ಯ ಏನೋ ಬೇಕು? ನೀವ್ ತಿಳ್ಕೊಂಡಿರ್ಬೇಕು, ನಮ್ಮ ಮನೆ ಏನೋ ಶ್ರೀಮಂತರಲ್ಲ, ಬಡವರು. ನಾವ್ ಹೆಂಗೆ ಮಾಡೋದು ಬಿಸ್ನೆಸ್ ಮಾಡೋದು? ಅವೆಲ್ಲ ಸುಳ್ಳು. ಈಗ ನಾನು ಕೆಲವು ಅಂಗಡಿಗಳಿಗೆ ಕರ್ಕೊಂಡು ಹೋಗ್ತೀನಿ ನೋಡ್ರಿ, ಬರೀ ಕೈಯಲ್ಲಿ ಬಂದಿರೋದು. ಇವತ್ತು ಕೋಟಿಗಳ ಗಟ್ಲೆ ಇದೆ. ಬಿಲ್ಡಿಂಗ್ ಸಂಪಾದನೆ ಮಾಡ್ಕೊಂಡವ್ರೆ, ಅಂಗಡಿಗಳು ಇಟ್ಕೊಂಡವ್ರೆ. ವೆರಿ ಈಸಿ. ಒಂದ್ ಅಂಗಡಿ ತಗೊಂಡು ನೀನ್ ಶೋಕೇಸ್ ಮಾಡ್ದಂದ್ರೆ ಎಲ್ಲ ಸಾಲ ತಗೊಂಬಂದ್ ಸುರಿತಾರೆ, ಮಾರಿ ದುಡ್ಡು ಕೊಡೋದ್ ನೀನು. ಏನಪ್ಪಾ, ನೀನ್ ಒಂದು
10 ಲಕ್ಷ ಖರ್ಚು ಮಾಡಿ ನೀಟಾಗಿ ಅಂಗಡಿ ಮಾಡಿ ವ್ಯಾಪಾರ ನೀನ್ ನಡೆಸ್ತೀಯ ಅನ್ನೋದಕ್ಕೆ ಸಪ್ಲೈಯರ್ ಧೈರ್ಯ ಬಂದ್ಬಿಡ್ತಂದ್ರೆ ನಿನ್ಗೆ ಎಷ್ಟು ಬೇಕಂತ ತುಂಬ್ತಾನೆ. ಲಾಭನೂ ಬಂತು, ನಿನ್ನ ಬಿಸ್ನೆಸ್ ನಡೀತು, ನೀನ್ 4 ಜನಕ್ಕೆ ಕೆಲಸ ಕೊಟ್ಟಂಗೂ ಆಯ್ತು, ನೀನ್ ಮೇಲೆ ಓದಂಗೂ ಆಯ್ತು. ಅಂಡರ್ಸ್ಟ್ಯಾಂಡ್? ನಮ್ಮಲ್ಲಿ ಹೆಣ್ಮಕ್ಳು ಫ್ಯಾಷನ್ ಡಿಸೈನರ್ಗೆ ಎಷ್ಟೋ ಜನ ಹೋಗಿದ್ದಾರೆ. ಈಗ ನಿಮ್ಗೆಲ್ಲ ಗೊತ್ತಿದೆ ತಾನಮ್ಮ, ಒಂದ್ ಜಾಕೆಟ್ ಹೊಲಿಯಕ್ಕೆ ಎಷ್ಟಮ್ಮ ತಗೊಳ್ತಾರೆ ಹೇಳ್ರಿ? ಎಷ್ಟಮ್ಮ ತಗೊಳ್ತಾರೆ? ನಿಮ್ ತಾಯಿ ಅವ್ರದ್ದೆಲ್ಲ ಜಾಕೆಟ್ ಹೊಲಿಸ್ತಿರಲ್ಲ, ಎಷ್ಟು ತಗೊಳ್ತಾರೆ? ಅಲ್ಲಮ್ಮ, ಮಿನಿಮಮ್ ಎಷ್ಟು ತಗೊಳ್ತಾರೆ? ಈ ಮದುವೆಗಳದು ಅವೆಲ್ಲ ದೊಡ್ಡ ಸೀರೆಗಳ ಜಾಕೆಟ್ ಹೊಲಿಬೇಕಂದ್ರೆ 20,000, 25,000, 15,000, 5,000, 30,000, 35,000 ಹಿಂಗಿದೆ. ಈಸಿಯಾಗಿ ನೀವು ಬಂಡವಾಳ ಇಲ್ದಿರ ಕಲ್ತು ಬಿಟ್ರೆ ಈಸಿಯಾಗಿ ಮನೇಲೆ ಜೀವನ ಮಾಡ್ಕೊಂಡು ಹೋಗ್ಬೋದಾ? ಒಬ್ಬ ಫ್ಯಾಷನ್ ಡಿಸೈನರ್ ಆಗಿ ಹೋಗ್ಬೋದಾ? ಒಬ್ಬ ಅಧಿಕಾರಿಯಾಗಿ ಹೋಗ್ಬೋದಾ ಹೇಳ್ರಿ? ಹಂಗೆ ನೀವೆಲ್ಲಾನು ಸ್ವಾವಲಂಬಿ ಬದುಕನ್ನ ಕಟ್ಕೊಂಡು ಇನ್ನೊಬ್ಬರ ಕೆಲಸ ಕೊಟ್ಟು ನೀವೆಲ್ಲ ದಣಿಗಳಾಗಿ ಬೆಳಿಬೇಕು. ಅಂಡರ್ಸ್ಟ್ಯಾಂಡ್? ಅದು 100ಕ್ಕೆ 100 ಸತ್ಯ. ಅದು ಆಗ್ತದೆ. ಅದೇ ರೀತಿ ನೀವು ಬೆಳಿತೀರ ಅನ್ಕೊಂಡಿದ್ದೀನಿ. ಆ ದೇವ್ರು ನಿಮ್ಗೆಲ್ಲದು ಒಳ್ಳೇದ್ ಮಾಡ್ಲಿ, ಒಳ್ಳೇದನ್ನೇ ಬಯಸಿ. ಶಾಲೆಗೆ ಬರ್ಬೇಕಾದ್ರೆ ನಿಮ್ ತಂದೆ ತಾಯಿ ಇದ್ರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಬನ್ರಿ, ಆಶೀರ್ವಾದ ತಗೊಳ್ಳಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರ ಅಂತ ಹೇಳ್ತಾ ಇವತ್ತಿನ ಈ 2 ಮಾತು ನಿಮ್ಗೆ ಹೇಳ್ಬೇಕು ಅಂತ ಮನ್ಸು ಬಂದು ಹೇಳಿದ್ದೀನಿ. ನೀವೆಲ್ಲ ಅಳವಡಿಸ್ಕೊಳ್ತೀರ ಅಂತ ಹೇಳ್ತಾ ಇವತ್ತಿಗೆ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.